ನಾನೇನು ಮಾಡಬೇಡ, ನಿನ್ ಕೈ ಮುಗಿತೀನಿ, ಏನೋ ಮಾಡಬೇಡ. ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ. ಅಜ್ಜಿ, ಅಜ್ಜಿ, ಈಗಲೇ ಅವಳ ಶಕ್ತಿಯನ್ನ ಕುಗ್ಗಿಸಬೇಕು. ಇಲ್ಲ ಅಂದ್ರೆ ಅವಳು ನನ್ನ ಹಿಡಿತಕ್ಕೆ ಸಿಗೋದಿಲ್ಲ. ಜೈ ಮಹಾಕ್. ಅಜ್ಜಿ, ನಾಗಿನಿ ನನ್ನ ಮೇಲೆ ಪ್ರಹಾರ ಮಾಡ್ಬಿಟ್ಲು. ನಿನ್ ಮೇಲೆ ಮಾಡಿದ್ಲ? ಹೌದಜ್ಜಿ. ನಾವು ಸಾಯ್ಬಾರ್ದು, ನಾವು ಬದುಕಬೇಕು ಅಂದ್ರೆ ನಾವೀಗಲೇ ಆಶ್ರಮಕ್ಕೆ ಹೋಗ್ಬೇಕು. ಶಾಸ್ತ್ರಿಗಳೊಬ್ಬರೇ ನಮ್ಮನ್ನ ರಕ್ಷಣೆ ಮಾಡಕ್ ಸಾಧ್ಯ. ಅಜ್ಜಿ, ನಾನು ಸಾಯೋದಕ್ಕೆ ಇಷ್ಟ ಇಲ್ಲ ಅಜ್ಜಿ, ನಾನು ಬದುಕಬೇಕು. ಅದಕ್ಕೋಸ್ಕರ ನೀವು ಹೇಗೆ ಹೇಳ್ತೀರ ನಾನು ಹಾಗೆ ಕೇಳ್ತೀನಿ ಅಜ್ಜಿ. ಈಗಲೇ ಶಾಸ್ತ್ರಿಗಳ ಹತ್ರ ಹೋಗೋಣ, ಅವ್ರು ನಮ್ಮ ರಕ್ಷಣೆ ಮಾಡ್ತಾರೆ. ಹೋಗೋಣ ಅಜ್ಜಿ. ನಾನು ನಾಗಿಣಿ ಮೇಲೆ ಮಾಡಿರೋ ಮಂತ್ರದ ಪ್ರಭಾವ ಕೇವಲ 10 ನಿಮಿಷ ಮಾತ್ರ ಇರುತ್ತೆ. ಅಷ್ಟರಲ್ಲಿ ಅವಳನ್ನ ವಶಪಡಿಸ್ಕೋಬೇಕು. ಆಗ ಅವಳು ಜೀವನ ಪರ್ಯಂತ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಜೈ ಮಹಾಕಾಲ.
ಸರಿ. ಏಯ್, ನನ್ನ ಶಾಂತಿ ನೆಮ್ಮದಿಯನ್ನ ಹಾಳು ಮಾಡಿ ನೀನು ಧ್ಯಾನ ಮಾಡ್ತಾ ಕೂತ್ಕೊಂಡಿದ್ದೀಯ. ಶ್ರೇಷ್ಠ ಕೃಷ್ಣಾಷ್ಟಮಿ ದಿನನೇ ನಿನ್ನ ಕೊನೆ ದಿನ. ನಿನಗೆ ವಿಧಾತನೂ ನಾನೇ, ಯಮನೂ ನಾನೇ. ಬಾ. ಏ ದುಷ್ಟ, ದುರಾಳ, ದುರಹಂಕಾರಿ, ಪೂಜೆ ಮಾಡುವಾಗ ಧ್ಯಾನ ಮಾಡುವಾಗ ಮಧ್ಯದಲ್ಲೇ ಭಂಗ ಮಾಡಬಾರ್ದು ಅನ್ನೋ ಒಂದು ಸಣ್ಣ ಸಂಸ್ಕಾರ ಆಗ್ಲಿ ಪರಿಜ್ಞಾನ ಆಗ್ಲಿ ಇಲ್ವಾ ನಿನಗೆ? ಏಯ್, ನಿನ್ನ ಜೀವನೇ ಆಹುತಿ ತಗೋಬೇಕು ಅಂತಿರೋ ನನಗೆ ನಿನ್ನ ಪೂಜೆ ಧ್ಯಾನ ಭಂಗ ಆದ್ರೆ ಏನು? ಏನು, ನೀನು ನನ್ನನ್ನ ಆಹುತಿ ತಗೋತೀಯ? ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾವುದು ಸಾಧ್ಯ ಯಾವುದು ಅಸಾಧ್ಯ ಅನ್ನೋದನ್ನ ನಾನು ನಿನಗೆ ತೋರಿಸ್ತೀನಿ. ಬಾ. ಶಾಸ್ತ್ರಿಗಳೇ, 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 ನನ್ನನ್ನು ಕಾಪಾಡಿ. ನಾಗಿಣಿ, ಇದು ಭೈರವ ಬಾಬನ ಹಿಡಿತ. ನೀನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಿನ್ನ ಬಲಿ ಖಚಿತ. ಬಾ. ಶಾಸ್ತ್ರಿ, ಇದೆಲ್ಲ ನಿನ್ನ ಕೈವಾಡ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನೇನೇ ಮಾಡಿದ್ರು ನಾಗಿಣಿನ ನನ್ನ ಕೈಯಿಂದ ರಕ್ಷಣೆ ಮಾಡಕ್ಕಾಗೋದಿಲ್ಲ. ಮೊದಲು ನಿನ್ನನ್ನ ಬೂದಿ ಮಾಡಿ
ಆಮೇಲೆ ಆ ನಾಗನಿಂದ ವಶ ಮಾಡ್ಕೋತೀನಿ. ಜೈ ಮಹಾಕಾಲ. ಬಾ ನಾಗಿಣಿ ಬಾ. ಸಾಯೋದಕ್ಕೆ ಸಂಭ್ರಮದಿಂದ ಬರ್ತಾ ಇದೀಯಾ? ನಿನ್ನ ಸಮಾಧಿ ಕಟ್ಟೋದಕ್ಕೆ ಈ ಭೈರವ ಬಾಬಾ ಸಿದ್ಧನಿದ್ದಾನೆ. ಬಾ. ಜೈ ಮಹಾಕಾಲ. ನೀನು ಈ ಸ್ಥಿತಿಲಿ ಸಿಕ್ಕಿ ಅಂತ ತುಂಬಾ ದಿನಗಳಿಂದ ಕಾಯ್ತಾ ಇದ್ದೆ ನಾನು. ಈ ಆಶ್ಲೇಷ ಕೃಷ್ಣಾಷ್ಟಮಿ ನಿನ್ನ ಪಾಲಿಗೆ ದುರಾದೃಷ್ಟ, ನನ್ನ ಪಾಲಿಗೆ ಅದೃಷ್ಟ. ನೀನು ಅಧರ್ಮದ ಪರವಾಗಿದ್ರೆ ನಾನು ಧರ್ಮದ ಪರವಾಗಿದ್ದೀನಿ. ಅಧರ್ಮಿಗಳು, ತಂತ್ರಿಗಳು, ಕುತಂತ್ರಿಗಳು ಯಾವತ್ತೂ ಉದ್ಧಾರ ಆಗಲ್ಲ ಅನ್ನೋ ಸತ್ಯ ನಿನಗೆ ಗೊತ್ತಿರಲಿ. ಸುಮ್ಮನೆ ನನ್ನನ್ನ ಕೆಣಕಿ ನಿನ್ನ ಸಾವನ್ನ ನೀನೆ ಆಹ್ವಾನ ಮಾಡ್ಕೋಬೇಡ. ಮುಚ್ಚು ಬಾಯ್ ತುಚ್ಚ ಹುಳುವೆ. ಸಾವು ಅದು ನಿನ್ನಿಂದ ನನಗೆ. ಯಾರ ಸಾವು ಯಾರ ಕೈಯಲ್ಲಿ ಅಂತ ನೀನೇ ನೋಡು. ಜೈ ಮಹಾಕಾಲ. ಜೈ ಮಹಾಕಾಲ. ಶಾಸ್ತ್ರಿಗಳೇ, ಕಾಪಾಡಿ ಕಾಪಾಡಿ ಶಾಸ್ತ್ರಿಗಳೇ ನನ್ನನ್ನ. ಪರಮೇಶ್ವರ, ದಯವಿಟ್ಟು ನನ್ನನ್ನ ಕಾಪಾಡು. ಆ ಕವಡೆ ಕಾಸಿನ ಶಾಸ್ತ್ರಿ ನಿನ್ನನ್ನ ಕಾಪಾಡೋದಕ್ಕಾಗೋದಿಲ್ಲ. ಹೇಮ ಅಲ್ಲಿ ಸಂಪೂರ್ಣವಾಗಿ ನಾಗ ಆಗಿ ಪರಿವರ್ತನೆ ಹೊಂದುವವರೆಗೂ ಈ ಆಶ್ಲೇಷ ಕೃಷ್ಣಾಷ್ಟಮಿ ಮುಗಿಯುವವರೆಗೂ ನೀನು ಈ ಅತಂತ್ರ ಸ್ಥಿತಿಯಲ್ಲೇ ಇರ್ತೀಯ. ನಿನ್ನ ನಾನು ಬಿಡುಗಡೆ ಮಾಡಲ್ಲ. ಸಾಯಿ. ಶಾಸ್ತ್ರಿಗಳೇ, ಕಾಪಾಡಿ ಕಾಪಾಡಿ ಶಾಸ್ತ್ರಿಗಳೇ, ನನ್ನನ್ನ ಕಾಪಾಡಿ. ಭೈರವ, ತಪ್ಪು ಮಾಡ್ತಾ ಇದೆಯಾ ಭೈರವ? ನಿನ್ನ ಅಟ್ಟಹಾಸಕ್ಕೆ ಅಂತ್ಯ ನಾನೇ ಬರಿತೀನಿ. ಅಲ್ಲಿವರೆಗೂ ಎಷ್ಟು ಮೆರಿತೀಯೋ ಮೆರಿ. ಭಗವಂತ,
ಅವ್ರ ಕಡೆನೇ ಮಾತಾಡ್ತೀಯಾ, ನನ್ನ ಕಡೆ ಎಲ್ಲಪ್ಪ ಮಾತಾಡ್ತೀಯಾ? ನಂದಂದು ನಿಮ್ಮ ಅಜ್ಜಿದು ಇದ್ದಿದ್ದೆ ಕಣೋ. ಹೋದ ಕೆಲಸ ಚೆನ್ನಾಗಾಯ್ತಾ? ಹ್ಞೂ ಅಮ್ಮ, ಸೂಪರ್. ನಿನ್ ನೋಟನೇ ಹೇಳ್ತಾ ಇದೆಯಪ್ಪ. ಮೊದಲು ನಿನ್ನ ಹೆಂಡ್ತಿನ ಮಾತಾಡ್ಸು, ಆಮೇಲೆ ನಾನು ಮಾತಾಡ್ತೀನಿ. ಹಾಗೇನಿಲ್ಲಮ್ಮ. ಸಾಕು, ಸುಮ್ಮನೆ ಇರು. ನಮ್ಮನೆ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಬಿಂಕ ಬಿಟ್ಟು ನಿನ್ನ ಹೆಂಡ್ತಿನ ಮಾತಾಡ್ಸು. ನಿನ್ನ ಕಾಳಿಂಗ್ಪುರಕ್ಕೆ ಹೋದಾಗಿಂದ ಅವಳು ಸರಿಯಾಗಿ ಊಟ ತಿಂಡಿ ಏನೂ ಮಾಡಿಲ್ಲ, ಗೊತ್ತಾ? ಇನ್ನೇನು, ನಮ್ಮ ಹೀರೋ ಬಂದಾಯ್ತಲ್ಲ, ಇನ್ಮೇಲೆ ನಮ್ಮ ಹೀರೋಯಿನ್ನು ಕರೆಕ್ಟ್ ಟೈಮ್ಗೆ ಊಟನೂ ಮಾಡ್ತಾರೆ, ಸರಿಯಾದ ಟೈಮಿಗೆ ನಿದ್ದೆನೂ ಮಾಡ್ತಾರೆ ಅಲ್ವಾ ಸೂರ್ಯಕಾಂತಿಯವರೇ? ಅರ್ಜುನವ್ರೆ, ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತಾ? ಏನು ದೇವ್ರ ದರ್ಶನನ? ಅರ್ಜುನ್, ನಿಜ ಹೇಳು, ನೀನ್ ಎಲ್ಲಿಗೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು, ಮಾತಾಡು, ಬಾಯ್ ಬಿಡು. ಅದು ಅಜ್ಜಿ, ಅಲ್ಲ, ಬಾಯ್ ಬಿಟ್ರೆ ಬ್ರಹ್ಮಾಂಡ ಕಾಣಕ್ಕೆ ಇವನೇನು ಶ್ರೀಕೃಷ್ಣ ಪರಮಾತ್ಮನ? ನಾವು ಕಾಳಿಂಗಪುರಕ್ಕೆ ಜಮೀನು ನೋಡಕ್ ಹೋಗಿದ್ವಿ. ಇದ್ದಿದ್ದು 4 ದಿನ 24 ಗಂಟೆನೂ ಜಮೀನೇ ನೋಡ್ಕೊಂಡಿರಕ್ಕಾಗತ್ತಾ? ಅಲ್ಲೇ ಪಕ್ಕದಲ್ಲಿ ಮುಳ್ಕಟ್ಟಮ್ಮನ ದೇವಸ್ಥಾನ ಇತ್ತು, ದೇವ್ರ ದರ್ಶನಕ್ಕೆ ಅಂತ ಇಬ್ರು ಜೊತೆಲಿ ಹೋದ್ವಿ. ಇವನು ನನಗೆ ಬೇಗ ಮಗು ಆಗ್ಲಿ ಅಂತ ಬೇಡ್ಕೊಂಡ, ನಾನು ಅಷ್ಟೇ, ನನಗೂ ಬೇಗ ಮಗು ಆಗ್ಲಿ ಅಂತ ಬೇಡ್ಕೊಂಡೆ. ಏನೇ ಅಂದ್ರೆ ಮದುವೆ ಆದ್ಮೇಲೆ ಬೇಗ ಮಗು ಆಗ್ಲಿ ಅಂತ ಬೇಡ್ಕೊಂಡೆ. ಆಗ್ಲಪ್ಪ, ನಿನ್ ಬಾಯಿ ಹರಕೆಯಿಂದ ನಮ್ಮ ಮನೆಗೊಬ್ಬ ತುಂಟ ಕೃಷ್ಣ ಬಂದ್ರೆ ನಿನ್ಗೆ 2,000 ಚಿನ್ನದ ಚೈನ್ ಮಾಡಿ ಹಾಕ್ಸ್ತೀನಿ, ಗೊತ್ತಾಯ್ತಾ? ಬ್ರೋ, ಯಾವುದೇ ಕಾರಣಕ್ಕೂ ನನಗೆ ಗೋಲ್ಡ್ ಚೈನ್ ಮಿಸ್ ಆಗಬಾರ್ದಪ್ಪ. 1 ಡಜನ್ ಮಕ್ಕಳನ್ನ ಎತ್ತು ನಿಮ್ಮ ಅಜ್ಜಿ ಕೊಟ್ಬಿಡು, ಅವ್ರೊಂದು ಕಡೆ ಬ್ಯುಸಿ ಆಗ್ತಾರೆ, ಇನ್ನೊಂದು ಕಡೆ ಸೂರ್ಯಕಾಂತಿ ಇಬ್ರು ಬ್ಯುಸಿ ಆಗ್ಬೋದು. ಸರಿ, ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಆಯ್ತು, ಹೋಗಿ ರೆಸ್ಟ್ ಮಾಡು, ನಾನು ಕಾಫಿ ಮಾಡ್ಕೊಂಬರ್ತೀನಿ. ಹೋಗಮ್ಮ. ಏನಂದ? ಇದೊಂದು ವಿಚಾರದಲ್ಲಿ ನಾನು ನಿನ್ನ ಮೆಚ್ಚತೆ ಕಣ. ಮತ್ತೆ ಈ ಅಂಡಮಾನ್ ಕಿಂಗ್ ಅಂದ್ರೆ ಸುಮ್ಮನೆನಾ ಡಾರ್ಲಿಂಗ್? ಭೂಕಂಪನ ಆಗ್ತಾ ಇದೆ, ಅರ್ಥ ಆಯ್ತು ಬಿಡಿ. ಹೇಮಾ, ಹೇಮಾ, ಇವಳಕ್ಕೆ ಇಷ್ಟೊಂದು ಮಂಕಾಗಿದ್ದಾಳೆ? ಹೇಮಾ, ಯಾವ ಲೋಕದಲ್ಲಿದ್ಯಾ? ಕಾಳಿಂಗ್ಪುರಕ್ಕೆ ಹೋಗಿದ್ ನಿನ್ ಮಗ ವಾಪಸ್ ಬಂದ ತಾನೆ? ಇನ್ನೇನು ಯೋಚನೆ ಮಾಡ್ತಿದ್ಯಾ? ನನ್ನ ಮಗ ಏನೋ ಬಂದ, ಆದರೆ ನಿಮ್ಮ ಮಗ ಬರಲೇ ಇಲ್ವಲ್ಲ ಅತ್ತೆಮ್ಮ? ಬರ್ತಾನೆ ಬಿಡು. 6 ತಿಂಗಳಿಗೋ ವರ್ಷಕ್ಕೋ ಬರೋಕ್ಕೆ ಅವನೇನು ವಿದೇಶಕ್ಕೆ ಹೋಗಿದ್ದಾನ? ಮುಂಬೈ ತಾನೆ, ಇವತ್ತು ನಾಳೆನೋ ಬರ್ತಾನೆ ಬಿಡು. ಅಲ್ಲ, ಅವ್ರು ಹೋಗಿ ಹತ್ತತ್ರ 1 ವಾರ ಆಗ್ತಾ ಬಂತು, ಇನ್ನೂ ಬಂದಿಲ್ಲ. ಒಂದು ಕೆಲಸ ಮಾಡು, ನೀನೇ ಫೋನ್ ಮಾಡಿ ಯಾವಾಗ ಬರ್ತಾನೆ ಅಂತ ವಿಚಾರಿಸು. 1 ಅಲ್ಲ 2 ಅಲ್ಲ, 10 ಸರ್ತಿ ಫೋನ್ ಮಾಡಿದ್ದೀನಿ, ಅವ್ರು ಕಾಲೇ ರಿಸೀವ್ ಮಾಡ್ತಾ ಇಲ್ಲ. ಹೀಗಾದರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ ಹೇಳಿ? ಹೌದಾ? ಅವ್ನು ಯಾವತ್ತೂ ಈ ರೀತಿ ಮಾಡೋದಿಲ್ವಲ್ಲ? ಅದೇ ನನಗೂ ಭಯ ಆಗ್ತಾ ಇರೋದು. ಹೇಮಾ, ಯಾಕೇನಾಯ್ತು? ಸಪ್ಕಾಗ್ಬಿಟ್ಟೆ. ಯಾರು ಫೋನ್ ಮಾಡಿದ್ದು? ನಿಮ್ಮ ಮಗ ಮುಂಬೈಗೆ ಹೋಗೇ ಇಲ್ಲ ಅತ್ತೆಮ್ಮ. ಏನು?
ಹೌದು, ಪಾಟೀಲ್ರು ಫೋನ್ ಮಾಡಿದ್ರು. ಈಗ ನೆನ್ಸ್ಕೊಂಡ್ರೆ ಈಗಲೂ ಮೈ ಜುಮ್ಮನತ್ತೆ ಅಂದ್ಯಲ್ಲ, ಅಂಥದ್ದು ಏನಾಯ್ತು ಅಂತ ನಮಗೆಲ್ಲ ಹೇಳೇ ಇಲ್ಲ ನೀನು. ವಿಷ್ಣು, ವಿಷ್ಣು ಏನಾಯ್ತು? ಮೊದಲು ನೀರು ಕುಡಿ, ನೀರು ಕುಡಿ. ನಿನಗೆ 1000 ಸಲ ಹೇಳಿದ್ದೀನಿ, ಊಟ ಮಾಡ್ಬೇಕಾದ್ರೆ ನೆಮ್ಮದಿಯಾಗಿ ಊಟ ಮಾಡು ಅಂತ. ಯಾವಾಗ ನೋಡಿದ್ರು ಆಫೀಸು ಬಿಸ್ನೆಸ್ ಅಂತ ಯೋಚನೆ ಮಾಡ್ತಿರ್ತೀಯ, ಅದಕ್ಕೆ ನೆತ್ತಿ ಎತ್ತಿದ್ದು. ಊಟ ಬಡಿಸ. ವಿಷ್ಣು, ಊಟ ಮಾಡೋ. ರೀ, ಏನಾಯ್ತು? ಏನಾಯ್ತು ನಿಮಗೆ? ಊಟ ಬಿಟ್ಟು ಹೋಗ್ತಿದ್ದಾನೆ. ಏ ವಿಷ್ಣು, ಅಣ್ಣ ಅಣ್ಣ, ಯಾಕೆ ಅರ್ಜುನ ನೋಡಿದ ತಕ್ಷಣ ಈ ಥರ ಎದ್ದೋಡು ಬಂದೆ? ಏನೂ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ ಅಂತ ನಿನ್ನ ಮಾತು ಹೇಳ್ತಾ ಇದ್ರು, ಏನೂ ಇದೆ ಅಂತ ನಿನ್ನ ಮುಖ, ನಿನ್ನ ಭಯ ಹೇಳ್ತಾ ಇದೆ. ನಾನು ನಿನ್ನನ್ನು ನೋಡ್ತಾನೆ ಇದ್ದೀನಿ. ನಾಗಾರಣ್ಯದಲ್ಲೋ ಹೀಗೆ ಎದುರ್ಕೊಂಡಿದ್ದೆ, ಅದಕ್ಕೆ ಒಂದು ರೀಸನ್ ಇತ್ತು. ಆದರೆ ಇಲ್ಲಿ ಯಾಕೆ ಹೆದರ್ಕೊಂಡಿದ್ದೆ ಅನ್ನೋದಕ್ಕೆ ರೀಸನ್ ಏನಿದೆ? ಅದು 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 ನಾಗಮಣಿ ನಮ್ಮ ಮನೇಲಿದೆ ಅಂತ ನಾಗಾರಣ್ಯದಲ್ಲಿ ಹೇಳಿದೆ. ನಮ್ಮ ಮನೇಲಿ ನಾಗಮಣಿ ಎಲ್ಲಿದೆ? ಇದ್ರೂ ಯಾರ ಹತ್ರ ಇದೆ? ಒಂದು ವೇಳೆ ಇದ್ರೂ ಅದು ನನ್ನ ಹತ್ರ ಇರಬೇಕು, ಇಲ್ಲ ನಿನ್ನ ಹತ್ರ ಇರಬೇಕು. ಈಗ ನಮ್ಮ ಇಬ್ಬರ ಹತ್ರನೂ ಇಲ್ವಲ್ಲ, ಮತ್ತೆ ನಮ್ಮ ಮನೇಲಿ ಇನ್ಯಾರ ಹತ್ರ ಹಣ ಇರೋದಕ್ಕೆ ಸಾಧ್ಯ? ಸರಿ, ನಾಗಮಣಿ ವಿಚಾರಕ್ಕೆ ಆಮೇಲೆ ಬರ್ತೀನಿ. ಅರ್ಜುನ ನೋಡಿ ಯಾಕೆ ಹೀಗೆ ಎದುರ್ಕೊಂಡೆ? ಅವನು ನಿನ್ನ ಮಗನೇ ತಾನೆ? ಯಾರು ಯಾರು ನನ್ನ ಮಗ? ನನ್ನ ಮಗ ಅಲ್ಲ, ಅವನು ನನ್ನ ಮಗ ಅಲ್ಲ. ಅವನು ನನ್ನ ಮಗ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅಣ್ಣ, ಅವನ ಹೆಸರು ಹೇಳಿದ್ರೆ ಸಾಕು, ಅವನ ಮುಖ ನೋಡಿದ್ರೆ ಸಾಕು, ಸಂತೋಷದಲ್ಲಿ ಅರಳ್ತಾ ಇದ್ದೋ ನೀನು. ಈಗ ಅವನ ಹೆಸರು ಹೇಳಿದ್ರೆ ಹೀಗೆ ಕುದೀತಾ ಇದೆಯಲ್ಲ. ಅವನು ನಿನ್ನ ಮಗ, ನಿನ್ನ ವಾರಸ್ದಾರ ಅಲ್ಲ. ಅವನು ನನ್ನ ಮಗನೂ ಅಲ್ಲ, ನನ್ನ ವಾರಸ್ದಾರನೂ ಅಲ್ಲ. ನನ್ನ ಮಗ ನನ್ನ ವಾರಸ್ದಾರ ಅಂತ ಏನಾದರೂ ಇದ್ರೆ ಅದು ನನ್ನ ಕರ್ಣ ಮಾತ್ರ. ಮತ್ತೆ ಅರ್ಜುನ್ ನನ್ನನ್ನೇ ಆಹುತಿ ಪಡ್ಕೊಳಕ್ ಬಂದಿರೋ ನನ್ನ ಶತ್ರು. ಅಣ್ಣ, ಏನ್ ಮಾತಾಡ್ತಿದ್ಯಾ? ಅದೇನು ಅಂತ ಸರಿಯಾಗಿ ಹೇಳೋಣ. ಹೇಳ್ತೀನಿ. ಇಷ್ಟ ಆಯ್ತು, ಅದಕ್ಕೆ ಸದ್ಯಕ್ಕೆ ನನ್ನ ಗುರಿ
ಅರ್ಜುನ್ನ ಮುಗಿಸೋದು. ಏನು ಅರ್ಜುನ್ ಮುಗಿಸೋದ?